ಟೀಚ್ ಆರ್ ಕೆ ಕನ್ನಡ ಎಂಬ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಳ್ತಾ, ಇಲ್ಲಿ ಸೆಕೆಂಡ್ ಪಿ ಯು ಸಿ ಕಂಪ್ಯೂಟರ್ ಸೈನ್ಸಿಗೆ ಒಂದು ಸಬ್ಜೆಕ್ಟಿಗೆ ಸಂಬಂಧಪಡುವಂತಹ ಎಲ್ಲ ಯೂನಿಟ್ಗಳಿಗೆ ಸಂಬಂಧಪಡುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ಗಳನ್ನು ಇಲ್ಲಿ ನಾನು ಕೊಟ್ಟಿದ್ದೇನೆ. ಯಾಕಂದರೆ ನಿಮ್ಮ ಬೋರ್ಡ್ ಪರೀಕ್ಷೆಗೆ ತುಂಬ ಯೂಸ್ ಆಗುವಂಥ ಹಾಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ತುಂಬ ಯೂಸ್ ಆಗುವಂತಹ ಕ್ವಶನ್ಸ್ಗಳಿವು ಮೋಸ್ಟ್ ಇಂಪಾರ್ಟೆಂಟ್. ಬಟ್ ಸ್ಕ್ರಿಪ್ಟ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ. ಓಕೆ, ಥ್ಯಾಂಕ್ ಯು. ಇವಾಗ ನಾನು ಇಲ್ಲಿ ಒಂದೊಂದು ಯೂನಿಟ್ ಬಗ್ಗೆ ಹೇಳ್ತಾ ಹೋಗ್ತೇನೆ. ಓಕೆ, ಲಿಸನ್ ಕ್ಲಿಯರ್ಲಿ. ಓಕೆ, ಶುರು ಮಾಡೋಣ ಬನ್ನಿ. ಇಲ್ಲಿ ಫಸ್ಟ್ ಒನ್ ಮಾರ್ಕ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ ನೋಡುವ. ಫಸ್ಟ್ ಯೂನಿಟಲ್ಲಿರುವಂತಹ ಕ್ವಶನ್ಸ್ಗಳಿವು. ನೇಮ್ ದ ಕಾಂಪೊನೆಂಟ್ಸ್ ಆಫ್ ಸಿ ಪಿ ಯು ಅಂತ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ಆನ್ಸರ್ ಮುಖ್ಯವಾಗಿ ನಾವು ಫೈಂಡ್ ಔಟ್ ಹೇಗೆ ಮಾಡ್ಕೊಳ್ಬೇಕು, ಈ ರೀತಿಯಲ್ಲಿ ಆನ್ಸರನ್ನು ನೋಡ್ಬೋದು ನಾವು. ಎ ಎಲ್ ಯು, ಪಿ ಸಿ, ಅಕ್ಯುಮುಲೇಟರ್, ಎಮ್ ಇ ಆರ್, ಐ ಆರ್, ಐ ಡಿ ಮತ್ತು ಎಮ್ ಡಿ ಆರ್ ಅಂತ ನಾವು ನೋಡ್ಬೋದು. ಓಕೆ, ಓಕೆ, ಅರ್ಥ ಆಯ್ತಲ್ವ ಇದು? ಯಾಕಂದರೆ ನೇಮ್ ದ ಕಾಂಪೊನೆಂಟ್ಸ್ ಆಫ್ ಸಿ ಪಿ ಯು ಅಂತ ಕೇಳಿದರೆ ಈ ಯಾವುದಾದ್ರೂ ಒಂದನ್ನು ಬರೆದ್ರೆ ಸಾಕು. ನೆಕ್ಸ್ಟ್ ನೋಡಿ, ವಾಟ್ ಈಸ್ ದ ಯೂಸ್ ಆಫ್ ರಿಜಿಸ್ಟರ್ಸ್ ಇನ್ ಸಿ ಪಿ ಯು? ಹೌದಾ? ಇಟ್ ಈಸ್ ಯೂಸ್ಡ್ ಟು ಸ್ಟೋರ್ ಇಂಟರ್ಮೀಡಿಯೇಟ್ ಡಾಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಅಂತ ಬರುತ್ತೆ. ಹೌದಾ? ನೆಕ್ಸ್ಟ್, ವಾಟ್ ಈಸ್ ದ ಫಂಕ್ಷನ್ ಆಫ್ ಎಮ್ ಇ ಆರ್? ವಾಟ್ ಈಸ್ ದ ಫಂಕ್ಷನ್ ಆಫ್ ಎಮ್ ಇ ಆರ್ ಅಂತ ಕೊಟ್ಟರೆ ಇಲ್ಲಿ ಇಟ್ ಸ್ಪೆಸಿಫೈಸ್ ದ ಅಡ್ರೆಸ್ ಆಫ್ ಮೆಮೊರಿ ಲೊಕೇಶನ್ ಫ್ರಾಮ್ ವಿಚ್ ಡಾಟಾ ಆರ್ ಇಂಟ್ರಾಕ್ಷನ್ಸ್ ಈಸ್ ಟು ಬಿ accessed or to which the data is to be stored. ಹೌದಾ? ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಫಂಕ್ಷನ್ ಆಫ್ ಎಮ್ ಡಿ ಆರ್? ಎಮ್ ಬಿ ಆರ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಟ್ ಕಂಟೈನ್ಸ್ ದ ಡಾಟಾ ಟು ಬಿ ರಿಟರ್ನ್ ಇನ್ ಟು ಆರ್ ರೀಡ್ ಫ್ರಮ್ ಮೆಮೊರಿ ಲೊಕೇಶನ್ ಅಡ್ರೆಸ್ಡ್ ಬೈ ಎಮ್ ಇ ಆರ್ ಅಂತ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಪ್ರೋಗ್ರಾಮ್ ಕೌಂಟರ್ ಅಂತ ಹೇಳ್ಬೋದು. ಇಲ್ಲಿ ಇಟ್ ಕೀಪ್ಸ್ track of the memory address of the interactions that is to be executed next. Okay, next question here, sixth question, what is the function of IR ಅಂತ ಕೊಟ್ಟಿದ್ದಾರೆ. ಇಲ್ಲಿ it contains the interactions that is being executed ಅಂತ ಬರುತ್ತೆ. What is the purpose of interaction? Wait, ಓಕೆ, ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ವಾಟ್ ಈಸ್ ದ ಪರ್ಪಸ್ ಆಫ್ ಇನ್ಸ್ಟ್ರಕ್ಷನ್ ಡೆಕೋಡರ್. ಓಕೆ, ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನಾವು ನೋಡೋದಾದರೆ ಆನ್ಸರ್ ಇಟ್ ಡೆಕೋಡರ್ಸ್ ದ ಇನ್ಸ್ಟ್ರಕ್ಷನ್ಸ್ ಅಂತ ನಾವು ಬರೀಬೇಕು. ಓಕೆ, ವಾಟ್ ಈಸ್ ಅ ಡಾಟಾ ಬೇಸ್ ಅಂತ ಕೊಟ್ಟಿದ್ದಾರೆ. ಇಟ್ ಕ್ಯಾರೀಸ್ ಅ ವರ್ಡ್ ಟು ಆರ್ ಫ್ರಾಮ್ ಮೆಮೊರಿ. ಓಕೆ, ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಅನ್ ಅಡ್ರೆಸ್ ಬೇಸ್? It carries memory address. The width of the address in base equals the number of bits in the MER. Okay, what is the function of control base? It carries signals between the units of the computer. Okay, next, name different IQ ports. In port is a socket on the back of computer. Different types of ports are serial ports, infrared ports and USB ports. Okay, next, what is the meant by plug and play cards? Next, expand SD RAM, expand DDR RAM. Okay, ಈ ರೀತಿಯಲ್ಲಿ ನಾವು ನೋಡಬಹುದು.
ನೆಕ್ಸ್ಟ್ ನೋಡಿ 2 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. 2 ಮಾರ್ಕ್ಸ್ ಕ್ವಶನ್ ಎಕ್ಸ್ಪ್ಲೇನ್, ಇದು ಫಸ್ಟ್ ಯೂನಿಟ್ದಲ್ಲೇ ಬರುವಂಥ 2 ಮಾರ್ಕ್ಸ್ ಕ್ವಶನ್ಸ್. ಎಕ್ಸ್ಪ್ಲೇನ್ ಯು ಎಸ್ ಬಿ ಫೋರ್ಟ್ ಯೂನಿವರ್ಸಲ್ ಸೀರಿಯಲ್ ಬೇಸ್ ಅಂತ ಅರ್ಥ. ಇಲ್ಲಿ ನೋಡಿ, ಇಟ್ ಈಸ್ ಅ ಹೈ ಸ್ಪೀಡ್ ಸೀರಿಯಲ್ ಬೇಸ್, ಇಟ್ ಈಸ್ ಅ ಪ್ಲಗ್ ಆ್ಯಂಡ್ ಪ್ಲೇ ಇಂಟರ್ಫೇಸ್ ಬಿಟ್ವೀನ್ ಕಂಪ್ಯೂಟರ್ಸ್ ಆ್ಯಂಡ್ ಆ್ಯಡ್ ಆ್ಯಂಡ್ ಡಿವೈಸಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಗಿವ್ ದ ಸ್ಪೆಸಿಫಿಕೇಷನ್ಸ್ ಆಫ್ ಲೇಸರ್ ಪ್ರಿಂಟರ್ ಅಂತ ಒಂದು ಕ್ವಶನ್ಸ್ ಬಂದರೆ ನಿಮಗೆ ಸೊಲ್ಯೂಷನ್ ವೇರೀಸ್ ಫ್ರಾಮ್ 600 to 1200 dots per inch. ಓಕೆ, ಈ ರೀತಿಯಲ್ಲಿ ನೀವು ಬರಿಬೋದು. 4 ಪಾಯಿಂಟ್ಸ್ ಬರ್ತವೆ ಇದರಲ್ಲಿ. 4 ಪಾಯಿಂಟ್ಸ್ಗಳನ್ನು ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಆಗ ನಿಮಗೆ 2 ಮಾರ್ಕ್ಸ್ ಸಿಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಗಿವ್ ದ ಸ್ಪೆಸಿಫಿಕೇಷನ್ಸ್ ಆಫ್ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್. ಓಕೆ, ಎ ಬಿ ಸಿ, ಹೌದಾ? ಈ ರೀತಿಯಲ್ಲಿ ನಾವು ನೋಡಬಹುದು. ಓಕೆ, ಈ ರೀತಿಯಲ್ಲಿ ನಾವು ಆಯ್ಕೆ ಮಾಡಿಕೊಂಡು ನಾವು ಈ ಥರ ಬರಿಬೋದು. ಓಕೆ, ಫ್ರಂಟ್ ಹೆಡ್ ನಾರ್ಮಲಿ ಹ್ಯಾಸ್ 9 fins to 24 fins. ಸ್ಪೀಡ್ ವೇರೀಸ್ ಫ್ರಾಮ್ 30 to 300 characters per second. ಬಫರ್ ಸೈಜ್ ವೇರೀಸ್ ಫ್ರಾಮ್ 1K to 64K ವರೆಗೂ ಇರುತ್ತೆ. ಓಕೆ, ನೆಕ್ಸ್ಟ್ ಗಿವ್ ದ ಸ್ಪೆಸಿಫಿಕೇಷನ್ಸ್ ಆಫ್ ಜೆಟ್ ಇನ್ ಪ್ರಿಂಟರ್ ಅಂತ ಇಲ್ಲಿ ಕೊಡುತ್ತೆ. ಇಲ್ಲಿ ಈ ರೀತಿ ಕ್ವಶನ್ಸ್ ಬಂದರೆ ನೀವು ಇಲ್ಲಿ 3 ರೀತಿಯ ಒಂದು ಪಾಯಿಂಟ್ಸ್ಗಳನ್ನು ಬರೆದ್ರೆ ಸಾಕು, ನೀವು ಆಟೋಮೆಟಿಕಲಿ ನೀವು 2 ಮಾರ್ಕ್ಸ್ ಗಿಟ್ಟಿಸ್ಕೊಳ್ಬೋದು. ಓಕೆ, 5 ಮಾರ್ಕ್ಸ್ ಕ್ವಶನ್ಸ್ ಯಾವ ರೀತಿ ಬರ್ಬೋದು ಫಸ್ಟ್ ಯೂನಿಟ್ದಲ್ಲಿ ಅಂದರೆ, ರೈಟ್ ಅ ನೋಟ್ ಆನ್ ಕಂಪ್ಯೂಟರ್, ಹೌದಾ? ಈ ರೀತಿಯಲ್ಲಿ ನಿಮಗೆ ಸಿಗುತ್ತೆ, ಹೌದಾ? ನೆಕ್ಸ್ಟು ಇಷ್ಟು ಪಾಯಿಂಟ್ಸ್ಗಳಿದ್ದಾವೆ ಅದಕ್ಕೆ. ನೆಕ್ಸ್ಟ್, ವಾಟ್ ಆರ್ ದ ಪಾಸಿಬಲ್ ಟ್ರೀಟ್ಸ್ ಆನ್ ಕಂಪ್ಯೂಟರ್ ಸಿಸ್ಟಮ್ ಆ್ಯಂಡ್ ಹೌ ಟು ಪ್ರೊವೈಡ್ ಸೆಕ್ಯೂರಿಟಿ ಅಂತ ನಾವಿಲ್ಲಿ ನೋಡಬಹುದು. ಓಕೆ, ಈ ರೀತಿಯಲ್ಲಿ ನಾವು ಪಾಯಿಂಟ್ಸ್ಗಳನ್ನು ಹಾಕಿ ಬರಿಬೇಕು. ಓಕೆ, ಇದಕ್ಕೆ ನಿಮಗೆ 5 ಮಾರ್ಕ್ಸ್ ಆರಾಮ್ಸಿ ನಿಮಗೆ ಸಿಗುತ್ತೆ. ಓಕೆ, ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಟೆಫಿಕಲ್ ಕೋರ್ಸಸ್ ಆಫ್ ಕಂಪ್ಯೂಟರ್ ಫೇಲ್ಯೂಯರ್ಸ್ ಅಂತ ಇಲ್ಲಿ ಕೊಡ್ತಾರೆ. ನಿಮಗೆ ಒಟ್ಟು 4-5 ಪಾಯಿಂಟ್ಸ್ಗಳನ್ನು ಬರಿಬೇಕಾಗುತ್ತೆ ಫ್ರೆಂಡ್ಸ್. ಓಕೆ, ವಿದ್ಯಾರ್ಥಿಗಳೇ ನೋಡಿ, ಗಮನವಿಟ್ಟು ಕೇಳಿ, ಇಲ್ಲಿ ಮೇನ್ ಇಂಪಾರ್ಟೆಂಟ್ ಈ ರೀತಿ ನಿಮಗೆ ಕ್ವಶನ್ಸ್ಗಳು ಫಸ್ಟ್ ಯೂನಿಟ್ದಲ್ಲಿ ಬರ್ತವೆ. ನೆಕ್ಸ್ಟ್, ರೈಟ್ ಅ ನೋಟ್ ಕಂಪ್ಯೂಟರ್ ವೈರಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಈ ರೀತಿ ನೀವು ಬರಿಬೇಕಾಗುತ್ತೆ. ಎಲ್ಲ ರೀತಿಯ ಮಾಹಿತಿಯನ್ನು ನಿಮಗೆ ನಿಮ್ಮ ಜೊತೆಗೆ ನಾನು ಹಂಚಿಕೊಂಡಿದ್ದೇನೆ. ಬಟ್ ಯಾವುದೇ ರೀತಿ ನೀವು ನೆಗ್ಲೆಕ್ಟ್ ಮಾಡದೆ ಇದನ್ನು ಕೊನೆವರೆಗೂ ನೋಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ. ಓಕೆ, ನೆಕ್ಸ್ಟು ಎಕ್ಸ್ಪ್ಲೇನ್ ದ. ಓಕೆ, ಇದು ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್ ಇದೆ. ಇದು ಒಂದು ಬರುವಂಥ ಚಾನ್ಸಸ್ ಜಾಸ್ತಿ, ಇದನ್ನು ಓದ್ಕೊಳ್ಳಿ. ಓಕೆ, ನೆಕ್ಸ್ಟ್, ರೈಟ್ ಅ ನೋಟ್ ಆನ್ ಕಾಂಪೊನೆಂಟ್ಸ್ ಆಫ್ ಮದರ್ ಬೋರ್ಡ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆ ಮದರ್ ಬೋರ್ಡ್ಗೆ ಸಂಬಂಧಪಡುವಂಥ ಎಲ್ಲ ರೀತಿಯ ಒಂದು 1 to 3 ಇಲ್ಲಿ 3-4 ಪಾಯಿಂಟ್ಸ್ 5 ಪಾಯಿಂಟ್ಸ್ಗಳಿದ್ದಾವೆ, ಇವೆಲ್ಲ ಬರೀಬೇಕಾಗುತ್ತೆ. ಓಕೆ, ನೆಕ್ಸ್ಟು ಈ ರೀತಿಯಲ್ಲಿ ನೀವು ನೋಡ್ಬೋದು. ಎಕ್ಸ್ಪ್ಲೇನ್ ದ ಜನರಲ್ ಸ್ಟ್ರಕ್ಚರ್ ಆಫ್ CPU. ಓಕೆ, ಎಕ್ಸ್ಪ್ಲೇನ್ ಮಾಡಬೇಕು ನೀವು ಜನರಲ್ ಸ್ಟ್ರಕ್ಚರ್ ಆಫ್ CPU ಬಗ್ಗೆ ನೀವು ಏನು ಮಾಡಬೇಕು, ಎಕ್ಸ್ಪ್ಲೇನ್ ಮಾಡಬೇಕು. ಇಲ್ಲಿ ಆನ್ಸರ್ಸ್ ಕೂಡ ನಾನು ಇಲ್ಲಿ ಕೊಟ್ಟಿದ್ದೇನೆ ನೋಡಿ. ಓಕೆ, ಈ ರೀತಿಯಲ್ಲಿ ನೀವು ಬರಿಬೇಕಾಗತ್ತೆ. ಓಕೆ, ನೆಕ್ಸ್ಟು ಚಾಪ್ಟರ್ 2 ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸ್ ಆ್ಯಂಡ್ ಯೂನಿಟ್ ಬಿ, ಹೌದಾ? ಇಲ್ಲಿ ಚಾಪ್ಟರ್ 2 ಇವಾಗ ನೋಡೋಣ. ಚಾಪ್ಟರ್ 2ದಲ್ಲಿ 1 ಮಾರ್ಕ್ ಕ್ವಶನ್ಸ್ ಆ್ಯಂಡ್ ಆನ್ಸರನ್ನು ನೋಡೋಣ ನಾವು. ಡಿಫೈನ್ ಸಾರ್ಟಿಂಗ್, ಹೌದಾ? ಓಕೆ, ಓಕೆ ನೋಡಿ, ಡಿಫೈನ್ ಸೋರ್ಡಿಂಗ್ ಅಂತ ಇದೆ. ಇಲ್ಲಿ ಫಸ್ಟ್ ಕ್ವಶನ್ ನಿಮಗೆ 1 ಮಾರ್ಕ್ ಕ್ವಶನ್ಸಲ್ಲಿ ಹೆಂಗೆ ಕೇಳ್ತಾರೆ ಅಂದರೆ ಡಿಫೈನ್ ಸೋರ್ಡಿಂಗ್ ಅಂತ ಬರ್ಬೋದು. ಓಕೆ, ಇಲ್ಲಿ ಸೋರ್ಡಿಂಗ್ ಈಸ್ ಅ ಮೆಥಡ್ ಆಫ್ ಓಕೆ ಅರೇಂಜಿಂಗ್ ಡಾಟಾ ಐಟಮ್ಸ್ ಇನ್ ಎನಿ ಆರ್ಡರ್ ಅಂತ ಇಲ್ಲಿ ಆನ್ಸರ್ ಬರಿಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಈಸ್ ಸರ್ಚಿಂಗ್ ಅಂತ ಇದೆ. ಇಟ್ ಈಸ್ ಅ ಪ್ರೊಸೆಸ್ ಆಫ್ ಲೊಕೇಟಿಂಗ್ ಇನ್ ಎಲಿಮೆಂಟ್ ಸ್ಟೋರ್ಡ್ ಇನ್ ಅ ಫೈಲ್. ಓಕೆ, ನೆಕ್ಸ್ಟು ಥರ್ಡ್ ಕ್ವಶನ್, ಮೆನ್ಷನ್ ದ ಡಿಫ್ರೆಂಟ್ ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್
ಕನ್ಸ್ಟ್ರಕ್ಟ್ಸ್ ಅಂತ ಬರುತ್ತೆ. ಇದರಲ್ಲಿ ನಿಮಗೆ 3 ರೀತಿಯ ಒಂದು ಆಪ್ಷನ್ಸ್ಗಳು ನೀವು ಬರಿಬೇಕಾಗುತ್ತೆ. ಓಕೆ, ಇದು ಮೇನ್ ಇಂಪಾರ್ಟೆಂಟ್, ಸೆಲೆಕ್ಷನ್, ಅಲ್ಟ್ರಾಷನ್. ಓಕೆ, ಈ ರೀತಿಯಲ್ಲಿ 3 ಒಂದು ರೀತಿಯ ಒಂದು ಪ್ರಶ್ನೆಗಳನ್ನು ಬರೀಬೇಕಾಗುತ್ತೆ. ಓಕೆ, ಇವು ಯಾಕಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಯೂಸ್ ಆಗುವಂತಹ ಒಂದು ಮಾಹಿತಿ ಇದೆ. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವೆಶನ್ ನೋಡಿ, ವಾಟ್ ಈಸ್ ಸ್ಟೆಪ್ ವೈಸ್ ರಿಫೈನ್ಮೆಂಟ್ ಅಂತ ಇದೆ. ಇಸ್ ಅ ಪ್ರೊಸೆಸ್ ಆಫ್ ಬ್ರೇಕಿಂಗ್ ಡೌನ್ ದ ಪ್ರಾಬ್ಲಮ್ ಆಟ್ ಈಚ್ ಸ್ಟೇಜ್ ಟು ಒಬ್ಟೈನ್ ಇನ್ ಸೊಲ್ಯೂಷನ್ಸ್ ಅಂತ ಇಲ್ಲಿ ನಾವು ನೋಡ್ತೀವಿ. ನೇಮ್ ದ ಡಿಫ್ರೆಂಟ್ ಸರ್ಚಿಂಗ್ ಮೆಥಡ್ಸ್. ಓಕೆ, ಲೈನರ್ ಸರ್ಚ್, ಬೈನರಿ ಸರ್ಚ್ ಅಂತ ಇಲ್ಲಿ ನೋಡ್ತೀವಿ ನಾವು. ಓಕೆ, ಡಿಫೈನ್ ಮಾಡೆಲ್ ಅಂತ ಬರ್ತದೆ. ಓಕೆ, ಈ ರೀತಿ ಕ್ವಶನ್ಸ್ ಕೇಳ್ತಾರೆ. ಹಾಗೆ ವಾಟ್ ಈಸ್ ದ ಮೈನ್ ಅಡ್ವಾಂಟೇಜ್ ಆಫ್ ಲೈನರ್ ಸರ್ಚ್ ಮೆಥಡ್ ಅಂತ ಕೂಡ ಬರುತ್ತೆ. ಓಕೆ, ಈ ರೀತಿಯಲ್ಲಿ ಕ್ವಶನ್ಸ್ ಕೇಳ್ತಾರೆ. ಓಕೆ, 7ನೇ ಕ್ವಶನ್ ನೋಡಿ, ಅದಕ್ಕೆ ಆನ್ಸರ್ಸ್ ಕೂಡ ಕೊಟ್ಟಿದೆ. ಇಟ್ ಈಸ್ ಸಿಂಪಲ್ ಆ್ಯಂಡ್ ಯೂಸ್ಫುಲ್ ವೆನ್ ದ ಎಲಿಮೆಂಟ್ಸ್ ಟು ಬಿ ಸರ್ಚ್ ಆರ್ ನಾಟ್ ಇನ್ ಎನಿ ಡೆಫಿನೆಟ್ ಆರ್ಡರ್ ಅಂತ ಇಲ್ಲಿ ಆನ್ಸರ್ ಬರುತ್ತೆ. ವಾಟ್ ಈಸ್ ದ ಅದರ್ ನೇಮ್ ಆಫ್ ದ ಬಬಲ್ ಶಾರ್ಟ್ ಅಂತ ಇಲ್ಲಿ ಕೊಡ್ತಾರೆ. ದ ಬಬಲ್ ಶಾರ್ಟ್ ಮೆಥಡ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಸೋರ್ಟಿಂಗ್ ಬೈ ಎಕ್ಸ್ಚೇಂಜ್. ಓಕೆ, ವಿಂಗಡಿಸುವಂಥದ್ದು ಅಂತ ಅರ್ಥ ಸೋರ್ಟಿಂಗ್. ವಾಟ್ ಈಸ್ ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಅಂದರೆ ಇಟ್ ಈಸ್ ಅ ಮೆಥಡ್ ಆಫ್ ಯೂಸಿಂಗ್ ದ ಕಾನ್ಸೆಪ್ಟ್ ಆಫ್ ಸೀಕ್ವೆನ್ಸ್, ಸೆಲೆಕ್ಷನ್, ಇಂಟ್ರಾಕ್ಷನ್, ಮಾಡ್ಯುಲಾರಿಟಿ ಅಂತ ಬರುತ್ತೆ. ನೇಮ್ ದ ಸರ್ಚಿಂಗ್ ಟೆಕ್ನಿಕ್ ವಿಚ್ requires short elements. Okay, binary search. What is top down analysis? Solving problem by breaking it up into smaller parts is called as top down analysis. What is top down approach called here? Top down analysis is also called as stepwise refinement. Okay, what is the model? ಈ ರೀತಿಯಲ್ಲಿ ನಿಮಗೆ 1 ಮಾರ್ಕ್ಸ್ ಕ್ವಶನ್ಸ್ ಬರ್ತವೆ ಸೆಕೆಂಡ್ ಯೂನಿಟಲ್ಲಿ. ನೆಕ್ಸ್ಟ್ ನೋಡಿ, 2 ಮಾರ್ಕ್ಸ್ ಕ್ವಶನ್ಸ್. ಗಿವ್ ಆನ್ ಎಕ್ಸಾಂಪಲ್ ಫಾರ್ ಟಾಪ್ ಡೌನ್ ಅನಾಲಿಸಿಸ್. ಏರಿಯಾ ಆಫ್ ಸರ್ಕಲ್. ಓಕೆ, ಇನ್ಪುಟ್ ಡಾಟಾ ಕಂಪ್ಯೂಟರ್ ಏರಿಯಾ, ಔಟ್ಪುಟ್ ರಿಸಲ್ಟ್ ಇನ್ಪುಟ್ ರೆಡ್ಯೂಸ್ ಏರಿಯಾ 3.14 ರೆಡ್ಯೂಸ್ ಏರಿಯಾ. ಓಕೆ, ರೈಟ್ ಎನಿ 2 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್. ಓಕೆ, ಈ ರೀತಿಯಲ್ಲಿ ನಿಮಗೆ ಸೆಕೆಂಡ್ ಮಾರ್ಕ್ಸಿಂದು 2 ಅಂಕದ ಪ್ರಶ್ನೆಗಳನ್ನು ಸೆಕೆಂಡ್ ಯೂನಿಟ್ದಲ್ಲಿ ಈ ರೀತಿ ಕೇಳ್ತಾರೆ. ಓಕೆ, ನೋಡಿ, ರೈಟ್ ಎನಿ 2 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಅಂತ ಕೇಳ್ತಾರೆ. ನೀವು 2 ರೀತಿಯ ಒಂದು ಕ್ಯಾರೆಕ್ಟರ್ಸ್ ಬರಿಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಎಕ್ಸ್ಪ್ಲೈನ್ ವೆರಿಫೈ ದ ಅನಾಲಿಸಿಸ್ ಆಫ್ ಇಂಟರಾಕ್ಷನ್ ಶಾರ್ಟ್ ಮೆಥಡ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಈ ರೀತಿಯಲ್ಲಿ ನಾವು ಬರಿಬೇಕಾಗುತ್ತೆ. ಓಕೆ, 2 ರೀತಿಯ ಅಂಶಗಳನ್ನು ಬರೆದ್ರೆ ಸಾಕು. ನೆಕ್ಸ್ಟ್ ಎಕ್ಸ್ಪ್ಲೇನ್ ಎನಿ 2 ಪ್ರಾಪರ್ಟೀಸ್ ಆಫ್ ಟಾಪ್ ಡೌನ್ ಅಪ್ರೋಚ್ ಅಂತ ಬರುತ್ತೆ. ಓಕೆ, ಕೋಡ್ ಮತ್ತು 2 ರೀತಿಯ ಒಂದು ಅಂಶ ಪಾಯಿಂಟ್ಸ್ಗಳನ್ನು ಬರೀಬೇಕು. ಓಕೆ, ವಾಟ್ ಆರ್ ದ 2 ಅಬ್ಜೆಕ್ಟಿವ್ಸ್ ಆಫ್ ಶಾರ್ಟಿಂಗ್. ಓಕೆ, ಸೋರ್ಟಿಂಗ್ ಪ್ರೊಸೆಸ್ ಅಂತ ಇಲ್ಲಿ ಬರುತ್ತೆ. ಇಲ್ಲಿ ಬಂದರೆ ನೀವು 2 ರೀತಿಯ ನೀವು ಪಾಯಿಂಟ್ಸ್ಗಳನ್ನು ಬರಿಬೇಕಾಗುತ್ತೆ. ಓಕೆ, ನೆಕ್ಸ್ಟು ಅನಾಲೈಸ್ ದ ಬಬಲ್ ಶಾರ್ಟ್ ಮೆಥಡ್ ಆಫ್ ಸೋರ್ಟಿಂಗ್ ಡಾಟಾ ಅಂತ ಇಲ್ಲಿ ಬಂದರೆ ಈ ರೀತಿಯ ಒಂದು 2 ಪಾಯಿಂಟ್ಸ್ಗಳನ್ನು ಬರಿಬೇಕಾಗುತ್ತೆ. ಓಕೆ, ದ ಫಸ್ಟ್ ಪಾಸ್ ರಿಸಲ್ಟ್ ಏನು n-1 ಕಂಪರಿಸನ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ದ ಸೆಕೆಂಡ್ ಪಾಸ್ ರಿಸಲ್ಟ್ಸ್ ಇನ್ n-2 ಆ್ಯಂಡ್ ವರ್ಸ್ಟ್ ಕೇಸ್ ರಿಸಲ್ಟ್ಸ್ ಇನ್ n-2 ಎಕ್ಸ್ಚೇಂಜ್ ಅಂತ ಇಲ್ಲಿ ಬರುತ್ತೆ. ನೀವು ಟೋಟಲ್ 2 ಪಾಯಿಂಟ್ಗಳನ್ನು ಬರಿಬೇಕಾಗುತ್ತೆ. ಓಕೆ, ನೆಕ್ಸ್ಟು ಅನಾಲೈಸ್ ದ ಸೆಲೆಕ್ಷನ್ ಶಾರ್ಟ್ ಮೆಥಡ್ ಆಫ್ ಸೋರ್ಟಿಂಗ್ ಡಾಟಾ. ಇಲ್ಲಿ ಕೂಡ 2 ಪಾಯಿಂಟ್ಸ್ಗಳನ್ನು ಬರೀಬೇಕು. ನೆಕ್ಸ್ಟ್ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಅಂತ ಇಲ್ಲಿ ಕ್ವಶನ್ ಕೇಳ್ತಾರೆ ನಿಮಗೆ 2 ಮಾರ್ಕ್ಸಿಗೆ ಸೆಕೆಂಡ್ ಯೂನಿಟಲ್ಲಿ. ಇಲ್ಲಿ ಆ ಥರ ಬಂದರೆ ಇಲ್ಲಿ ಆನ್ಸರ್ ಏನು ಬರೀಬೇಕಂದ್ರೆ ಸ್ಟ್ರಕ್ಚರ್ಡ್ ಪ್ರೋಗ್ರಾಮ್ಸ್ ಆರ್ ಈಸಿ ಟು ರೈಟ್ ಆ್ಯಸ್ ದ ಪ್ರೋಗ್ರಾಮಿಂಗ್ ಲಾಜಿಕ್ ಈಸ್ ವೆಲ್ ಆರ್ಗನೈಸ್ಡ್ ಅಂತ ಬರೀಬೇಕಾಗುತ್ತೆ. ಇಲ್ಲಿ ಸೆಕೆಂಡ್ ಪಾಯಿಂಟ್ ಕೂಡ ಕೊಟ್ಟಿದ್ದೇನೆ. ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ನೋಡಿ. ಮೆನ್ಷನ್ ದ ಅಬ್ಜೆಕ್ಟಿವ್ಸ್ ಆ್ಯಂಡ್ ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಅಂದರೆ ಇಲ್ಲಿ ಮುಖ್ಯವಾಗಿ ನಾವು 1, 2, 3, 4, 5 ಪಾಯಿಂಟ್ಸ್ಗಳನ್ನು ನೀವು ಬರೆದ್ರೆ ಟೋಟಲ್ ಆಗಿ ನಿಮಗೆ 5 ಮಾರ್ಕ್ಸ್ ಆರಾಮಾಗಿ ಸಿಗುತ್ತೆ. ಓಕೆ,
ಎಕ್ಸ್ಪ್ಲೇನ್ ಟಾಪ್ ಡೌನ್ ಅನಾಲಿಸಿಸ್ ವಿತ್ ಆ್ಯನ್ ಎಕ್ಸಾಂಪಲ್ ಅಂತ ಇಲ್ಲಿ ಕೇಳ್ತಾರೆ ನಿಮಗೆ. ಇಲ್ಲಿ ಆನ್ಸರ್ ನೋಡಿ, ಡೈಗ್ರಾಮ್ ಕೂಡ ನೀವು ತೆಗಿಬೇಕಾಗುತ್ತೆ. ಓಕೆ, ಸಿಂಪಲ್ ಇಂಟ್ರೆಸ್ಟ್ ಅಂತಿದೆ. ಸಿಂಪಲ್ ಇಂಟ್ರೆಸ್ಟಲ್ಲಿ ಇನ್ಪುಟ್, ಪ್ರೊಸೆಸ್ ಆ್ಯಂಡ್ ಔಟ್ಪುಟ್ ಬರುತ್ತೆ. ಇನ್ಪುಟ್ದಲ್ಲಿ PTR ಅಂತ ಬರುತ್ತೆ, ಪ್ರೊಸೆಸ್ಸಲ್ಲಿ ಈ ರೀತಿಯಲ್ಲಿ ನಿಮಗೆ ಬರ್ತದೆ. ಓಕೆ, ಈ ರೀತಿ ಡೈಗ್ರಾಮ್ ತೆಗೆದ್ರೆ ನಿಮಗೆ 5 ಮಾರ್ಕ್ಸ್ ಕ್ವಶನ್ಸ್, 5 ಮಾರ್ಕ್ಸ್ ಆರಾಮ್ ಸಿಗುತ್ತೆ. ನೆಕ್ಸ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಹೇಗೆ ನಿಮಗೆ ಕ್ವಶನ್ಸ್ ಬರ್ಬೋದು ಅಂದರೆ, ರೈಟ್ ಆ್ಯಂಡ್ ಅಲ್ಗೋರಿಥಮ್ ಟು ಶಾರ್ಟ್ ಆ್ಯಂಡ್ ಎಲಿಮೆಂಟ್ಸ್ ಯೂಸಿಂಗ್ ಇನ್ಸರೇಷನ್ ಶಾರ್ಟ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಈ ರೀತಿಯಲ್ಲಿ ಸ್ಟೆಪ್ ರೀತಿಯಲ್ಲಿ ನೀವು ಬರೀಬೇಕಾಗುತ್ತೆ. ಸ್ಟೆಪ್ ರೀತಿಯಲ್ಲಿ ಸ್ಟೆಪ್ ಸ್ಟಾರ್ಟ್, ಇನ್ಪುಟ್ ಎನ್ ಫಾರ್ ಐ. ಓಕೆ, ಈ ರೀತಿಯಲ್ಲಿ ನೀವು ಸ್ಟೆಪ್ ರೀತಿಯಲ್ಲಿ ನೀವು ಬರೀಬೇಕಾಗುತ್ತೆ. ಓಕೆ, ಪಾಸ್ 1, ಪಾಸ್ 2 ಮತ್ತು ಪಾಸ್ 3. ಓಕೆ, ಈ ರೀತಿಯಲ್ಲಿ ನೀವು ಬರೀಬೇಕು. ಓಕೆ, ನೆಕ್ಸ್ಟ್ ಎಕ್ಸ್ಪ್ಲೇನ್ ಬಬಲ್ ಶಾರ್ಟ್ ಆಲ್ಗೋರಿಥಮ್ ವಿತ್ ಎಕ್ಸಾಂಪಲ್ ಅಂತ ಕೊಟ್ಟಾಗ ಇಲ್ಲಿ ಈ ರೀತಿಯಲ್ಲಿ ಬರೀಬೇಕು. ಓಕೆ, ತುಂಬ ಇಂಪಾರ್ಟೆಂಟ್ಸ್. ಓಕೆ, ತುಂಬ ಇಂಪಾರ್ಟೆಂಟ್ಸ್ ಕ್ವಶನ್ಸ್ಗಳಿವು. ಎಕ್ಸ್ಪ್ಲೇನ್ ಸೆಲೆಕ್ಷನ್ ಶಾರ್ಟ್ ವಿತ್ ಆ್ಯನ್ ಎಕ್ಸಾಂಪಲ್ಸ್. ಓಕೆ, ರೀತಿಯಲ್ಲಿ ನಾವು ಬರೀಬೇಕಾಗುತ್ತೆ. ಪಾಸ್ 2, ಪಾಸ್ 3. ಎಕ್ಸ್ಪ್ಲೇನ್ ಬೈನರಿ ಸರ್ಚ್ ಅಲ್ಗೋರಿಥಮ್. ಓಕೆ, ಈ ರೀತಿಯಲ್ಲಿ ನಾವು ನೋಡಬಹುದು. ಓಕೆ, ನೆಕ್ಸ್ಟ್ ನೋಡಿ, ರೈಟ್ ಹ್ಯಾಂಡ್ ಈ ರೀತಿಯಲ್ಲಿ ಕ್ವಶನ್ಸ್ಗಳು ಬರ್ತವೆ ನಿಮಗೆ. ಓಕೆ, ತುಂಬ ಇಂಪಾರ್ಟೆಂಟ್ಸ್ ಇದೆ. ಎಕ್ಸ್ಪ್ಲೇನ್ ಸರ್ಚ್ ಮೆಥಡ್ ವಿತ್ ಅಲ್ಗೋರಿಥಮ್ ಅಂತ ಇಲ್ಲಿದೆ, ಸ್ಟೆಪ್ 13ವರೆಗೂ ಇದೆ. ಓಕೆ, ನೆಕ್ಸ್ಟ್ ಯೂನಿಟ್ ಸಿ ಚಾಪ್ಟರ್ 3 ನೋಡೋಣ. ಚಾಪ್ಟರ್ 3ಯಲ್ಲಿ ಪ್ರೋಗ್ರಾಮಿಂಗ್, ಸಿ ಪ್ರೋಗ್ರಾಮಿಂಗ್ ನೋಡೋಣ. ಕ್ವಶನ್ಸ್ ಕ್ಯಾರಿಂಗ್ 1 ಮಾರ್ಕ್ಸ್ ನೋಡಿ. ಓಕೆ, ವಾಟ್ ಈಸ್ ಆನ್ ಇಲ್ಲಿ ಫಸ್ಟ್ ಕ್ವಶನ್ ನೋಡಿ, ವಾಟ್ ಈಸ್ ಆನ್ ಅರೈ ಅಂತ ಇದೆ. ಆನ್ ಅರೈ ಇಸ್ ಗ್ರೂಪ್ ಆಫ್ ಡಾಟ್ ಆಫ್ ದ ಸೇಮ್ ಡಾಟಾ ಟೈಪ್ ಸ್ಟೋರ್ಡ್ ಇನ್ ಸಕ್ಸೆಸಿವ್ ಸ್ಟ್ರೂಸ್ ಇನ್ ಲೊಕೇಶನ್ಸ್ ಅಂತ ಬರುತ್ತೆ. ಹೌ ಆರ್ ಎಲಿಮೆಂಟ್ಸ್ ಆಫ್ ಆನ್ ಅರೈ ಅಸೆಸ್ಡ್ ಅಂತ ಬರುತ್ತೆ. ಎಲಿಮೆಂಟ್ಸ್ ಆಫ್ ಆನ್ ಅರೈ ಆರ್ ಅಸೆಸ್ಡ್ ಯೂಸಿಂಗ್ ಸಬ್ಸ್ಕ್ರಿಪ್ಟ್ಸ್ ಅಂತ ಬರುತ್ತೆ. ಓಕೆ, ವಾಟ್ ಈಸ್ ಸಬ್ಸ್ಕ್ರಿಪ್ಟ್ ಅಂದರೆ, ವಾಟ್ ಈಸ್ ಅ ಸಬ್ಸ್ಕ್ರಿಪ್ಟ್ ಅಂದರೆ, ಇಲ್ಲಿ ಸಬ್ಸ್ಕ್ರಿಪ್ಟ್ ಆರ್ ಆನ್ ಇಂಡೆಕ್ಸ್ ಈಸ್ ಅ ಪಾಸಿಟಿವ್. ಓಕೆ, ಇಂಜರ್ ಆ್ಯಂಡ್ ವ್ಯಾಲ್ಯೂ ದ್ಯಾಟ್ ಇನ್ ಓಕೆ ಐಡೆಂಟಿಫೀಸ್ ದ ಸ್ಟೋರ್ಸ್ ಇನ್ ಪೊಸಿಷನ್ ಆಫ್ ಎಲಿಮೆಂಟ್ ಇನ್ ದ ಅರೈ ಅಂತ ಬರುತ್ತೆ. ವಿಚ್ ಈಸ್ ದ ಸ್ಮಾಲೆಸ್ಟ್ ಸಬ್ಸ್ಕ್ರಿಪ್ಟ್ ಅಂದರೆ 0. ಹೌ ಮೆನಿ ಸಬ್ಸ್ಕ್ರಿಪ್ಟ್ ಡಸ್ ಓ ಅಂತ ಬರುತ್ತೆ ಇಲ್ಲಿ. ಓಕೆ, ಇಲ್ಲಿ 2. ಓಕೆ, ಈ ರೀತಿಯಲ್ಲಿ ನಿಮಗೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ರೈಟ್ ದ ಸಿಂಟ್ಯಾಕ್ಸ್ ಆಫ್ ಡಿಕ್ಲೇರಿಂಗ್ ಒನ್ ಡೆಮ್ ಅರೈ ಅಂತ ಇಲ್ಲಿ ಕೊಡ್ತಾರೆ. ಓಕೆ, ಈ ರೀತಿಯಲ್ಲಿ ನಾವು ನೋಡ್ಬೋದು. ಕ್ವಶನ್ಸ್ ಕ್ಯಾರಿಂಗ್ 2 ಮಾರ್ಕ್ಸ್. ಹೌ ಟು ಔಟ್ಪುಟ್ ದ ಎಲಿಮೆಂಟ್ಸ್ ಆಫ್ ಒನ್ ಅರೈ. ಓಕೆ, ಈ ರೀತಿಯಲ್ಲಿ ನಾವು ನೋಡ್ಬೋದು. ಈ ರೀತಿಯಲ್ಲಿ ನಾವು ನೋಡ್ಬೋದು. ಓಕೆ, ನೆಕ್ಸ್ಟ್
ನೆಕ್ಸ್ಟು ಸ್ಟ್ರಿಂಗ್ಸ್ ನೋಡೋಣ. ಕ್ವಶನ್ಸ್ ಕ್ಯಾರಿಂಗ್ 1 ಮಾರ್ಕ್ಸ್ ನೋಡಿ. ವಾಟ್ ಈಸ್ ಅ ಸ್ಟ್ರಿಂಗ್? ಸ್ಟ್ರಿಂಗ್ ಅಂದ್ರೇನು? ತಂತಿಗಳು ಅಂತ ಅರ್ಥ. ಓಕೆ, ತಂತಿಗಳು ಅಂತ ಅರ್ಥ ಆಗುತ್ತೆ. ಸ್ಟ್ರಿಂಗ್ಸ್ ತಂತಿಗಳನ್ನು ಅಂತ ಅರ್ಥ ಆಗುತ್ತೆ. ವಾಟ್ ಈಸ್ ಅ ಸ್ಟ್ರಿಂಗ್? ಸ್ಟ್ರಿಂಗ್ ಈಸ್ ಅ ಸೀಕ್ವೆನ್ಸ್ ಆಫ್ 1 or more ಕ್ಯಾರೆಕ್ಟರ್ಸ್ ಅಂತ ಬರುತ್ತೆ. ಓಕೆ, ರೈಟ್ ದ ಸಿಂಟೆಕ್ಸ್ ಫಾರ್ ಡಿಕ್ಲರೇಷನ್ ಆಫ್ ಅ ಸ್ಟ್ರಿಂಗ್. ಓಕೆ, ಸಿಂಟೆಕ್ಸ್ ವಿಚ್ ಆರ್ ಓಕೆ ಅರೇ ಸೈಜ್. ಓಕೆ, ಈ ರೀತಿಯಲ್ಲಿ ನಾವು ನೋಡ್ಬೋದು. ಓಕೆ, include in string h which file is needed to perform characters operations. Include in okay ಈ ರೀತಿಯಲ್ಲಿ write an example for string utilization. Okay, what is the difference between gets and scanf? ಓಕೆ, ಈ ರೀತಿಯಲ್ಲಿ ನಾವು ನೋಡಬಹುದು. ಇದು 2 ಮಾರ್ಕ್ಸ್ ಕ್ವಶನ್ಸ್ಗಳು ಈ ರೀತಿಯಲ್ಲಿ ನಮಗೆ ಕೇಳ್ತಾರೆ. ಓಕೆ, ನೆಕ್ಸ್ಟು ಕ್ವಶನ್ಸ್ ಕ್ಯಾರಿಂಗ್ 5 ಮಾರ್ಕ್ಸ್ ನೋಡಿ. ಎಕ್ಸ್ಪ್ಲೇನ್ ದ ವೈರಸ್ ಸ್ಟ್ರಿಂಗ್ ಇನ್ ಆಪ್ರೇಷನ್ಸ್ ವಿತ್ ಎಕ್ಸಾಂಪಲ್ಸ್ ಅಂತ ನಿಮಗೆ ಕ್ವಶನ್ಸ್ ಕೊಟ್ಟಾಗ ನೀವು ಈ ರೀತಿಯಲ್ಲಿ ನಾವು ಆನ್ಸರನ್ನು ಬರೀಬೇಕಾಗತ್ತೆ. ಓಕೆ, ನೋಟ್ ರೈಟ್ ಎನಿ 5 ಸ್ಟ್ರಿಂಗ್ ಆಪ್ರೇಷನ್ಸ್ ವಿತ್ ಆ್ಯಂಡ್ ಎಕ್ಸಾಂಪಲ್ಸ್. ಓಕೆ, ಈ ರೀತಿಯಲ್ಲಿ ನಾವು ನೋಡಬೇಕಾಗುತ್ತೆ. ಈ ರೀತಿ ಬರೆದಾಗ ನಮಗೆ ಟೋಟಲಿ ಆಗಿ 5 ಮಾರ್ಕ್ಸ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್. ಎಕ್ಸ್ಪ್ಲೇನ್ ದ ವೈರಸ್ ಕ್ಯಾರೆಕ್ಟರ್ ಫಂಕ್ಷನ್ಸ್ ವಿತ್ ಎಕ್ಸಾಂಪಲ್ಸ್ ಅಂತ ಕೊಡ್ತಾರೆ. ಈ ರೀತಿಯಲ್ಲಿ ನಾವು ಬರಿಬೇಕಾಗುತ್ತೆ. ನೆಕ್ಸ್ಟ್ ಫಂಕ್ಷನ್ಸ್ ಬಗ್ಗೆ ನೋಡೋಣ. ಓಕೆ, ನೆಕ್ಸ್ಟ್ ಫಂಕ್ಷನ್ಸ್ ಬಗ್ಗೆ ಕ್ವಶನ್ಸ್ ಕ್ಯಾರಿಂಗ್ 1 ಮಾರ್ಕ್ಸ್ ನೋಡಿ. ವಾಟ್ ಈಸ್ ಅ ಫಂಕ್ಷನ್? ಅ ಫಂಕ್ಷನ್ ಈಸ್ ಅ ಸ್ಮಾಲ್ segment of program designed to perform a specific task and return a result to the main or calling program. ಓಕೆ, ಈ ರೀತಿಯಲ್ಲಿ ನಾವು ನೋಡೋದು. ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಫಂಕ್ಷನ್ ಸಪೋರ್ಟೆಡ್ ಇನ್ ಸಿ ಲ್ಯಾಂಗ್ವೇಜ್? ಓಕೆ, ಈ ರೀತಿಯಲ್ಲಿ ನಾವು ವಾಟ್ ಆರ್ ದ ಪ್ರಿರಿ ಫಂಕ್ಷನ್ಸ್ ಈ ರೀತಿಯಲ್ಲಿ ನಾವು ನೋಡಬಹುದು. ಓಕೆ, ಸರಿಯಾದ ರೀತಿಯಲ್ಲಿ ನೀವು ಓದ್ಕೊಳ್ಳಿ. ಯಾಕಂದರೆ ಈ ಬೋರ್ಡ್ ಪರೀಕ್ಷೆಗಳಿಗೆ ತುಂಬ ಇವು ರಿಪೀಟ ಮತ್ತು ಇವು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ. ಹಾಗೆ ಇವೇ ರಿಪೀಟ್ ಆಗುವಂತಹ ಚಾನ್ಸಸ್ 100ಕ್ಕೆ 99% ನಿಜ. ಇಲ್ಲಿ ನೆಕ್ಸ್ಟು ಮೆನ್ಷನ್ ದ ನೀಡ್ ಫಾರ್ ಅ ಫಂಕ್ಷನ್ ನೋಡಿ. ಆನ್ಸರ್ ನೋಡಿ. ಇಫ್ ದೇರ್ ಆರ್ ಅ ನಂಬರ್ ಆಫ್ ಸ್ಟೇಟ್ಮೆಂಟ್ಸ್ ದಟ್ ಆರ್ repeatedly needed in the same program at different locations, then a function may be used ಅಂತ ಇಲ್ಲಿ ಬರುತ್ತೆ. What do you mean by a calling function? Once the function is created, it can be called from the main program or from any other function. This main program or the function which calls another function is called calling function. Okay, what is a called function? The user defined function which is called by the main program or from any other function is known as called function. Okay, what does the return type, species, pair and function identify? Okay, ಈ ರೀತಿಯಲ್ಲಿ ಕ್ವಶನ್ಸ್ ಕೇಳ್ತಾರೆ ನಿಮಗೆ. why is the return type why used? what is an argument? Okay, what are ಓಕೆ parameters ಅಂತ ಬರುತ್ತೆ. ವಾಟ್ ಆರ್ ಫಾರ್ಮುಲಾ parameters? ಓಕೆ, ನೆಕ್ಸ್ಟ್ ಈ ರೀತಿಯಲ್ಲಿ ಕ್ವಶನ್ಸ್ ಕೇಳ್ತಾರೆ ನಿಮಗೆ, ನೆನ್ಪಿಟ್ಕೊಳ್ಳಿ. ಓಕೆ,
ನೆಕ್ಸ್ಟ್ ಟೋಟಲ್ 14, 15, 16 ಕ್ವಶನ್ಸ್ ಇದ್ದಾವೆ, 17 ಹಾಗೆ ನೋಡಿ. ಇಲ್ಲಿ ಈ ಎಲ್ಲ ಕ್ವಶನ್ಸ್ಗಳು ನಿಮ್ಮ ಬೋರ್ಡ್ ಪರೀಕ್ಷೆಗೆ ತುಂಬ ಇಂಪಾರ್ಟೆಂಟ್ಸ್ ಆಗಿರ್ತವೆ. ಹಾಗೆ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಪ್ರತಿಯೊಂದು ಕ್ವಶನ್ಸ್ಗಳನ್ನು ಸೀರಿಯಸ್ಲಿ ನೀವು ಸ್ಟಡಿ ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ವಾಟ್ ಈಸ್ ದ ಮೀನ್ ಬೈ ಸ್ಕೋಪ್ ವೆರಿ ವೆಲ್, ಈ ರೀತಿಯಲ್ಲಿ ಕ್ವಶನ್ಸ್ಗಳು ಬರ್ತವೆ. ನೆಕ್ಸ್ಟು 24ನೇ ಕ್ವಶನ್, ವಾಟ್ ಆರ್ ದ ಸ್ಟೇಜ್ ಇನ್ ಕ್ಲಾಸಸ್ ಅಂತ ಬರುತ್ತೆ. ನೆಕ್ಸ್ಟು 25 ಕ್ವಶನ್ಸ್, ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೂಸ್ ಕ್ಲಾಸಸ್ ಅಂತ ಬರುತ್ತೆ. ಓಕೆ, 2 ಮಾರ್ಕ್ಸ್ ಕ್ವಶನ್ಸ್ ನೋಡಿ, 2 ಮಾರ್ಕ್ಸ್ ಕ್ವಶನ್ಸ್ ಕೂಡ ಇಲ್ಲಿ ಕೊಟ್ಟಿದ್ದೇನೆ. ವಾಟ್ ಈಸ್ ಅ ಫೆನ್ಸನ್ಸ್ ಕಾಲ್, ವಾಟ್ ಈಸ್ ದ ಸಿಂಟೆಕ್ಸ್ ಆಫ್ ಅ ಫೆನ್ಸನ್ಸ್ ಕಾಲ್ ಅಂತ ಬರುತ್ತೆ. ಓಕೆ, ಈ ರೀತಿಯಲ್ಲಿ ನಾವು ನೋಡ್ಬೋದು. ಓಕೆ, ಈ ರೀತಿಯಲ್ಲಿ ಕ್ವಶನ್ಸ್ಗಳು ಬರ್ತವೆ. ಓಕೆ, ನೆಕ್ಸ್ಟು ನೋಡಿ ಪಾಯಿಂಟರ್ಸ್ ಬಗ್ಗೆ ನೋಡೋಣ. ಹೌದಾ, ನೆಕ್ಸ್ಟು ಪಾಯಿಂಟರ್ಸ್ ಎಂಬ ವಿಷಯಕ್ಕೆ ಸಂಬಂಧಪಟ್ಟಾಗೆ ಕ್ವಶನ್ಸ್ಗಳು ನೋಡೋಣ. ವಾಟ್ ಈಸ್ ಅ ಪಾಯಿಂಟರ್? ಅ ಪಾಯಿಂಟರ್ ಈಸ್ ಅ ಡೈನಾಮಿಕ್ ವೇರಿಯಬಲ್ that stores address of a data value in a program. Okay, next, how is a pointer declared in a program? Okay, syntax, data type and pointer name. Okay, example int star p1 x is equal to 230. Okay, next, name the operators
used in pointer. Okay, pointer and operators. Next question, how is a pointer initialized? Give an example. Initialized pointer means storing the address of the data variable into pointer. Example p1 is equal to. Okay, next, what is meant by a pointer to an array? Okay, ಈ ರೀತಿಯಲ್ಲಿ ನಾವು ನೋಡಬಹುದು. What is meant by array in pointers? Okay, ಈ ರೀತಿಯಲ್ಲಿ ನಾವು ನೋಡಬಹುದು. Next, questions carrying 2 marks. Question carrying 2 marks. With an example, discuss the operators used with pointers. Okay, tractions after operator. This operator is used to declare a pointer. Okay, ಈ ರೀತಿಯಲ್ಲಿ ನಾವು ನೋಡಬಹುದು. Okay, next, which operations are not possible with pointers? ಹೌದಾ, ಈ ರೀತಿಯಲ್ಲಿ it is not possible to perform arithmetic operations such as addition, subtractions, multiplications and division with pointers. Questions carrying 5 marks. Explain call by value and call by reference with example. Call by value: when a function call is given, a relationship is established between actual and formula parameters. ಓಕೆ, ಈ ರೀತಿಯಲ್ಲಿ ನೀವು 5 ಮಾರ್ಕ್ಸಿಗೆ ಬರೀಬೇಕು. ಓಕೆ, ಗಮನವಿಟ್ಟು ಕೇಳಬೇಕು ನೀವು. ಓಕೆ, ಈ ರೀತಿಯಲ್ಲಿ ನೀವು ಬರೆದಾಗ ಆಟೋಮೆಟಿಕಲಿ ನಿಮಗೆ 5 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಓಕೆ, ನೆಕ್ಸ್ಟ್, ಸ್ಟ್ರಕ್ಚರ್ಸ್ ಆ್ಯಂಡ್ ಯೂನಿಯನ್ಸ್. ಓಕೆ, ನೆಕ್ಸ್ಟು ಸ್ಟ್ರಕ್ಚರ್ ಆ್ಯಂಡ್ ಯೂನಿಯನ್ಸ್ ಬಗ್ಗೆ ನೋಡೋಣ. ಹೌದಾ, ಸ್ಟ್ರಕ್ಚರ್ ಆ್ಯಂಡ್ ಯೂನಿಯನ್ಸ್ ಬಗ್ಗೆ. ಫಸ್ಟ್ ಕ್ವಶನ್ ನೋಡಿ, 1 ಮಾರ್ಕ್ಸ್ ಕ್ವಶನ್ ಯಾವ ರೀತಿ ಕೇಳ್ಬೋದಂದರೆ, ವಾಟ್ ಈಸ್ ಅ ಸ್ಟ್ರಕ್ಚರ್? ಅ ಸ್ಟ್ರಕ್ಚರ್ ಈಸ್ ಅ ಗ್ರೂಪ್ ಆಫ್ ಡಾಟಾ ಆಫ್ ಡಿಫ್ರೆಂಟ್ ಡಾಟಾ ಟೈಪ್ಸ್ ಅಂತ ನಾವು ಆನ್ಸರ್ ಬರಿಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಅ ಮೀನ್ಡ್ ಬೈ ಸ್ಟ್ರಕ್ಚರ್? ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಈಸ್ ಮೆಂಟ್ ಬೈ ಸ್ಟ್ರಕ್ಚರ್ ಟೆಂಪ್ಲೇಟ್? ಹೌದಾ, ಅ ಸ್ಟ್ರಕ್ಚರ್ ಟೆಂಪ್ಲೇಟ್ ಕಂಟೈನ್ಸ್ ಡೆಫಿನೇಷನ್ ಆಫ್ ಅ ಸ್ಟ್ರಕ್ಚರ್, ನೇಮ್ ಆ್ಯಂಡ್ ಅ ಲಿಸ್ಟ್ ಆಫ್ ಮೆಂಬರ್ಸ್ ಅಲಾಂಗ್ ವಿತ್ ಡಾಟಾ ಟೈಪ್ಸ್. ಈ ರೀತಿಯಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್ ನೋಡಿ, ವಾಟ್ ಈಸ್ ಮೆಂಟ್ ಬೈ ಸ್ಟ್ರಕ್ಚರ್ ಡಿಕ್ಲರೇಷನ್? ಓಕೆ, ಡಿಕ್ಲರೇಷನ್ ಆಫ್ ಅ ಸ್ಟ್ರಕ್ಚರ್ ಮೀನ್ಸ್ ಮೆಮೊರಿ ಸ್ಟೋರ್ಸ್ ಇನ್ allocated in every structure variable. Okay, which operator is used to access the structure elements dot operator. Okay, write the syntax for structure definition. Syntax. Okay, ಈ ರೀತಿಯಲ್ಲಿ ನಾವು ನೋಡ್ಬೋದು. ರೈಟ್ ದ ಸಿಂಟ್ಯಾಕ್ಸ್ ಫಾರ್ ಸ್ಟ್ರಕ್ಚರ್ ಡಿಕ್ಲರೇಷನ್. ಓಕೆ, ಈ ರೀತಿಯಲ್ಲಿ ನಾವು ನೋಡ್ತೀವಿ. ವಿಚ್ ಇಸ್ ದ ರಿವೈಸ್ಡ್ ವರ್ಡ್ ವಿಚ್ ಇಸ್ ಯೂಸ್ಡ್ ಇನ್ ಸ್ಟ್ರಕ್ಚರ್ ಡೆಫಿನೇಷನ್. What are unions? Okay, a union is a group of data, different data types, all of which share a common stores in location. Write the syntax for union definition declaration. Okay, ಈ ರೀತಿಯಲ್ಲಿ ನಾವು ನೋಡಬಹುದು. ಕ್ವಶನ್ಸ್ ಕ್ಯಾರಿಂಗ್ 2 ಮಾರ್ಕ್ಸ್. ಓಕೆ, ಕ್ವಶನ್ಸ್ ಕ್ಯಾರಿಂಗ್ 2 ಮಾರ್ಕ್ಸಲ್ಲಿ ನಾವು ಈ ಥರ ನೋಡ್ಬೋದು. 2 ಮಾರ್ಕ್ಸ್ ಕ್ವಶನ್ಸ್ ಯಾವ ರೀತಿ ಬರ್ಬೋದು ಅಂದರೆ,
ನೋಡಿ, how structures are intelligized. Give example. A structure can be intelligized at design times of follows. Example, struct student. ನೆಕ್ಸ್ಟ್ ಈ ರೀತಿಯಲ್ಲಿ ನೀವು ಬರಿಬೇಕಾಗತ್ತೆ. ವಾಟ್ ಆರ್ ನೆಸ್ಟೆಡ್ ಸ್ಟ್ರಕ್ಚರ್ಸ್ ಅಂತ ಬರುತ್ತೆ. ಅದಕ್ಕೆ ಆನ್ಸರ್ ಈ ರೀತಿಯಲ್ಲಿ ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಆರಾಮಾಗಿ ತಗೊಳ್ಬೋದು. What is meant by an array of structures? Okay, an array of structures contain data elements of every structure variable stored into an array. Okay, ಈ ರೀತಿಯಲ್ಲಿ ನಾವು ನೋಡ್ಬೋದು. ಕ್ವಶನ್ಸ್ ಕ್ಯಾರಿಂಗ್ 5 ಮಾರ್ಕ್ಸ್. ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಸ್ಟ್ರಕ್ಚರ್ಸ್ ಆ್ಯಂಡ್ ಅರೈ. ಓಕೆ, ಸ್ಟ್ರಕ್ಚರ್ಸ್ ಅರೈಸ್. ಓಕೆ, ಈ ರೀತಿಯಲ್ಲಿ ನಾವು ನೋಡ್ಬೋದು. ಎಕ್ಸ್ಪ್ಲೇನ್ ಸ್ಟ್ರಕ್ಚರ್ಸ್ ವಿತ್ ಆ್ಯನ್ ಎಕ್ಸಾಂಪಲ್ಸ್. ಓಕೆ, ನೆಕ್ಸ್ಟ್ ಫೈಲ್ಸ್ ಬಗ್ಗೆ ನೋಡೋಣ. What is a file? A file is a collection of data that is available in permanent storage. ಯಾಕಂದ್ರೆ ಫೈಲ್ಸ್ ಮಾಡೋದು ಪರ್ಮನೆಂಟಾಗಿ ಅದನ್ನು ಪರ್ಮನೆಂಟಾಗಿ ಸೇವ್ ಮಾಡೋದೇ ಫೈಲ್ಸ್ ಅಂತ ಹೇಳ್ತೀವಿ ನಾವು. ಓಕೆ, ಫೈಲ್. ರೈಟ್ ದ ಸಿಂಟ್ಯಾಕ್ಸ್ ಫಾರ್ ಫೈಲ್ ಡಿಕ್ಲರೇಷನ್. ಓಕೆ, ಸಿಂಟ್ಯಾಕ್ಸ್ ಫೈಲ್ ಇನ್. ಓಕೆ, ಈ ರೀತಿಯಲ್ಲಿ ನಾವು ನೋಡೋದು. ವಾಟ್ ಆರ್ ಮೋಡ್ಸ್ ಇನ್ ಫೈಲ್. ಓಕೆ, ನೆಕ್ಸ್ಟ್ ರೈಟ್ ದ ಸಿಂಟ್ಯಾಕ್ಸ್ ಟು ಓಪನ್ ದ ಫೈಲ್. ಈ ರೀತಿಯಲ್ಲಿ ನಾವು ನೋಡ್ತೀವಿ. ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಕ್ಲೋಸ್ ಇನ್ ಫಂಕ್ಷನ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ಕ್ಯಾರಿಂಗ್ 5 ಮಾರ್ಕ್ಸಿಗೆ ಈ ರೀತಿಯಲ್ಲಿ ಕೇಳ್ತಾರೆ. ನಿಮಗೆ ಏನು ಕೇಳ್ತಾರೆ? ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಮೋಡ್ಸ್ ಇನ್ ವಿಚ್ ಅ ಫೈಲ್ ಕ್ಯಾನ್ ಬಿ ಓಪನ್ಡ್. ಅಂದರೆ ಈ ರೀತಿಯಲ್ಲಿ ಮೋಡ್ ಆ್ಯಂಡ್ ಆ್ಯಕ್ಷನ್ಸ್ ಈ ರೀತಿ ಕಾಲಮ್ ಮಾಡಿ ನೀವು ಬರಿಬೇಕಾಗತ್ತೆ. ಆರ್. ಓಕೆ, ಓಪನ್ಸ್ ಫೈಲ್ ಫಾರ್ ರೀಡಿಂಗ್. ಡಬ್ಲ್ಯೂ ಅಂದರೆ ಓಪನ್ಸ್ ಕ್ರಿಯೇಟರ್ಸ್ ನ್ಯೂ ಫೈಲ್ ಫಾರ್ ರೈಟಿಂಗ್. ಎ ಅಂದರೆ ಓಪನ್ಸ್ ಫೈಲ್ ಫಾರ್ ಫೈಂಡಿಂಗ್ ಡಾಟಾ. ಆರ್ ಕ್ರಿಯೇಟರ್ಸ್ ನ್ಯೂ ಫೈಲ್ ಅಂತ ಇಲ್ಲಿ ಬರುತ್ತೆ. ಆರ್ ಪ್ಲಸ್ ಅಂದರೆ ಓಪನ್ಸ್ ಆರ್ ಫೈಲ್ ಫಾರ್ ರೀಡ್ ಆ್ಯಂಡ್ ರೈಟ್. ಡಬ್ಲ್ಯೂ ಪ್ಲಸ್ ಅಂದರೆ ಕ್ರಿಯೇಟರ್ಸ್ ನ್ಯೂ ಫೈಲ್ ಫಾರ್ ರೀಡ್ ಆರ್ ರೈಟ್ ಅಂತ ಬರುತ್ತೆ. ಓಕೆ, ಈ ರೀತಿಯಲ್ಲಿ ನಾವು ನೋಡ್ಬೋದು. ಎಕ್ಸ್ಪ್ಲೇನ್ ದ ಫಾಲೋವಿಂಗ್ ಫಂಕ್ಷನ್ಸ್ ಇನ್ ಅ ಪ್ರೋಗ್ರಾಮ್ ಆ್ಯಂಡ್. ಓಕೆ, ಈ ರೀತಿಯಲ್ಲಿ ನೋಡ್ಬೋದು. ಓಕೆ, ಫ್ರೀಡ್ ಸಿಂಟ್ಯಾಕ್ಸ್. ಓಕೆ, ಈ ರೀತಿಯಲ್ಲಿ ನೋಡ್ಬೋದು. ಇನ್ಫಾರ್ಮೇಷನ್ ಸಿಸ್ಟಮ್ಸ್ ಆ್ಯಂಡ್. ಓಕೆ, ಡಾಟಾ ಬೇಸ್ ಆ್ಯಂಡ್ ಆಪ್ರೇಷನ್ಸ್ ಅಂತ ಬರುತ್ತೆ. ವಾಟ್ ಈಸ್ ಅ ಡಾಟಾ ಅಂತ ಇಲ್ಲಿ ಕೊಟ್ಟಿದ್ದಾರೆ. ವಾಟ್ ಈಸ್ ಅ ಡಾಟಾ ಅಂತ ಕೇಳಿದಾಗ ನೀವು ಈಸಿಯಾಗಿ ಬರೀಬೇಕು ಆನ್ಸರ್. ಡಾಟಾ ಈಸ್ ದ ಬೇಸಿಕ್ ಎಲಿಮೆಂಟ್ ಇನ್ ಎನಿ ಕಂಪ್ಯೂಟರ್ ಪ್ರೊಸೆಸಿಂಗ್. ಎಲ್ಲ ಕಂಪ್ಯೂಟ್ರಲ್ಲಿ ಅದು ಇದ್ದೇ ಇರುತ್ತೆ ಡಾಟಾ ಪ್ರೊಸೆಸಿಂಗ್. ಡಾಟಾ ಈಸ್ ಅ ರಾ. ಹೌದಾ? Unprocessed fact or collection of facts and pictures or an observation. It may be number and alphabet or sequence in characters. For example, 25 Sanjana. Okay, next ನೋಡಿ. What is the information? Information is a processed data and has an implicit meaning. Informations is a structured data. It is useful for decision making ಅಂತ ನಾವು ಕೇಳ್ಬೋದು. ಎಕ್ಸ್ಪ್ಲೇನ್ ಟೈಪ್ಸ್ ಆಫ್ ಇನ್ಫಾರ್ಮೇಷನ್ ಅಂದರೆ ಇಲ್ಲಿ 4 ರೀತಿಯ ಅಂಶಗಳನ್ನು ನಾವು ಬರಿಬೇಕು. ಅಲ್ಲಿ ಪ್ರತಿಯೊಂದನ್ನು ಇಲ್ಲಿ ನಾವು ಏನು ಮಾಡಿದ್ದೇವೆ, ಎಕ್ಸ್ಪ್ಲೇನ್ ರೀತಿಯಲ್ಲಿ ಕೊಟ್ಟಿದ್ದೇವೆ. ಅದನ್ನು ಸರಿಯಾದ ರೀತಿಯಲ್ಲಿ ನೀವು ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ವಾಟ್ ಈಸ್ ಅ ಡಾಟಾ ಪ್ರೊಸೆಸಿಂಗ್. ಓಕೆ, ವಾಟ್ ಈಸ್ ಡಾಟಾ ಪ್ರೊಸೆಸಿಂಗ್ ಸಿಸ್ಟಮ್. ಈ ರೀತಿಯಲ್ಲಿ ನಾವು ನೋಡ್ತೇವೆ. ಇಲ್ಲಿ ಮುಖ್ಯವಾಗಿ ಎಕ್ಸ್ಪ್ಲೇನ್ ಡಾಟಾ ಪ್ರೊಸೆಸಿಂಗ್ ಸ್ಟೇಜ್ ಸರ್ಕಲ್ ಹೆಂಗಿರುತ್ತಪ್ಪ ಅಂದರೆ, ಸೈಕಲ್ ಹೇಗೆ ಆರ್ಗನೈಸೇಷನ್ ಫಸ್ಟ್ ಇನ್ಪುಟ್ಟಿಂದ ಸ್ಟೋರೇಜ್ಗೆ ಹೋಗುತ್ತೆ, ಔಟ್ಪುಟ್ ಆ್ಯಂಡ್ ರಿಪೋರ್ಟ್. ಓಕೆ, ಈ ರೀತಿಯಲ್ಲಿ ನಾವು ನೋಡ್ಬೋದು. ಓಕೆ, ಇನ್ಪುಟ್ ಬಗ್ಗೆ ಇಲ್ಲಿ ಕೊಟ್ಟಿದ್ದೇವೆ, ಡಾಟಾ ಕಲೆಕ್ಷನ್ ಬಗ್ಗೆ, ಮತ್ತು 3 ಸ್ಟೆಪ್ಸ್ involved in input stage of data processing. ಡಾಟಾ ಕಲೆಕ್ಷನ್, ಡಾಟಾ ಪ್ರಿಪ್ರೇಷನ್, ಡಾಟಾ ಎಂಟ್ರಿ ಅಂತ ಬರುತ್ತೆ. ಡಾಟಾ ಕಲೆಕ್ಷನ್ ಬರುತ್ತೆ. ಈಸ್ ಅ ಪ್ರೊಸೆಸ್ ಆಫ್ ಕಲೆಕ್ಟಿಂಗ್ ಇನ್. ಓಕೆ, ಈ ರೀತಿಯಲ್ಲಿ ಡಾಟಾ ಎಂಟ್ರಿ ಇವೆಲ್ಲ ಬರುತ್ತೆ. ಪ್ರೊಸೆಸಿಂಗ್. ಓಕೆ, ಈ ರೀತಿ ಸ್ಟೋರೇಜ್. ಓಕೆ, ಈ ರೀತಿಯೆಲ್ಲ ಬರ್ತವೆ.
What are the file operations? The following are the types of file operations required to process records stored in the file ಅಂತ ಬರುತ್ತೆ. ಫೈಲ್ ಕ್ರಿಯೇಷನ್ಸ್, ಲೊಕೇಶನ್ ರೆಕಾರ್ಡ್, ಎಂಡಿಂಗ್ ರೆಕಾರ್ಡ್, ಡಿಲೀಟಿಂಗ್ ರೆಕಾರ್ಡ್, ಮಾಡಿಫೈಯಿಂಗ್ ರೆಕಾರ್ಡ್. ಓಕೆ, ಟೈಪ್ಸ್ ಆಫ್ ಫೈಲ್ಸ್ ಅಂತ ಬರುತ್ತೆ. ಮಾಸ್ಟರ್ ಫೈಲ್, ಟ್ರಾನ್ಸ್ಲೇಷನ್ ಫೈಲ್ ಈ ರೀತಿಯಲ್ಲಿ ಬರ್ತವೆ. ಮಾಸ್ಟರ್ ಫೈಲ್ ಅಂಡ್ ಟ್ರಾನ್ಸ್ಲೇಷನ್ ಫೈಲ್ ಅಂತ ಬರ್ತವೆ. ಫೈಲ್ ಆರ್ಗನೈಜೇಷನ್ ಅಂತ ಬರುತ್ತೆ. ಈ ರೀತಿಯಲ್ಲಿ ನಾವು ಪಾಯಿಂಟ್ಸ್ಗಳನ್ನು ನೋಡಬೇಕು. ಫೈಲ್ ಆರ್ಗನೈಸೇಷನ್ಸಲ್ಲಿ ಈ ರೀತಿಯಲ್ಲಿ ಬರ್ತವೆ. ದ ಫೈಲ್ಸ್ ಆರ್ ಜನರಲಿ ವ್ಯೂಡ್ ಹ್ಯಾಸ್ ಅಂತ ಇಲ್ಲಿ ಬರ್ತವೆ. ಎಕ್ಸ್ಪ್ಲೇನ್ ಟೈಪ್ಸ್ ಆಫ್ ಫೈಲ್ ಆರ್ಗನೈಸೇಷನ್ ಅಂತಲೂ ಬರ್ತವೆ. ಓಕೆ, ಈ ರೀತಿಯಲ್ಲಿ ನಾವು ನೋಡ್ಬೋದು. ಡೈರೆಕ್ಟ್ ಫೈಲ್ ಆರ್ಗನೈಸೇಷನ್ಸ್. ಓಕೆ, ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಅಂತ ಇಲ್ಲಿ ಕೂಡ ಬರ್ತವೆ. ನೆಕ್ಸ್ಟ್ ನೋಡಿ, ಇಂಡೆಕ್ಸ್ ಸೀಕ್ವೆಂಟಲ್ ಫೈಲ್ ಆರ್ಗನೈಸೇಷನ್, ISAM ಅದರ ಒಂದು ಫುಲ್ ಫಾರ್ಮ್ ಇದು. ಓಕೆ, ಸರಿಯಾದ ರೀತಿಯಲ್ಲಿ ನೋಡಬೇಕು. 1 2 3 4 5 6 ಅಲ್ಲಿ ಅಡ್ವಾಂಟೇಜಸ್ 1 2 3. ಓಕೆ, DBMS ಅಂತ. ವಾಟ್ ಈಸ್ DBMS? ಡಾಟಾಬೇಸ್. ಓಕೆ, ಮ್ಯಾನೇಜ್ಮೆಂಟ್ ಸಿಸ್ಟಮ್ ಈಸ್ ಅ ಸಾಫ್ಟ್ವೇರ್ ಯೂಸ್ಡ್ ಫಾರ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ. ಓಕೆ, Ragal MSSS SQL ಸರ್ವರ್. ಓಕೆ, ವಾಟ್ ಈಸ್ ಅ ಪ್ರೈಮರಿ ಕೀ ಅಂತ ಕೊಡ್ತಾರೆ. ಇಟ್ ಈಸ್ ಅ ಸೆಟ್ ಆಫ್ ಒನ್ ಆರ್ ಮೋರ್ ಅಟ್ರಿಬ್ಯೂಟ್ಸ್ ದಟ್ ಯುನಿಕ್ಲಿ ಐಡೆಂಟಿಫೈಸ್ ಟಫಲ್ ವಿತಿನ್ ರಿಲೇಷನ್ ಅಂತ ಬರುತ್ತೆ. ಓಕೆ, ಈ ರೀತಿಯಲ್ಲಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. ನೀವು ಸರಿಯಾದ ರೀತಿಯಲ್ಲಿ ನೀವು ಅರ್ಥ ಮಾಡಿಕೊಂಡು ಚೆನ್ನಾಗಿ ಸ್ಟಡಿ ಮಾಡಿದಲ್ಲಿ ಒಳ್ಳೆಯ ರೀತಿಯಲ್ಲಿ ಅಂಕಗಳನ್ನು ತೆಗಿಬೋದು. ಯಾವುದೇ ರೀತಿ ಕಷ್ಟಕರ ಇಲ್ಲ. ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಮ್ಯಾನ್ಯುವಲ್ ಡಾಟಾ ಆ್ಯಂಡ್ ಎಲೆಕ್ಟ್ರಾನಿಕ್ ಡಾಟಾ ಪ್ರೊಸೆಸಿಂಗ್ ಹೇಗಿರುತ್ತೆ ಅನ್ನೋದನ್ನು ಇಲ್ಲಿ ಕಾಲಮ್ ರೀತಿಯಲ್ಲಿ ಕೊಟ್ಟಿದೆ. ಹೌದಲ್ವಾ? ಇದು ಮ್ಯಾನ್ಯುವಲ್ ಡಾಟಾ ಪ್ರೊಸೆಸಿಂಗ್, ಎಲೆಕ್ಟ್ರಾನಿಕ್ ಡಾಟಾ ಪ್ರೊಸೆಸಿಂಗ್. ಇಲ್ಲಿ ಪಾಯಿಂಟ್ಸ್ಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದೇನೆ. ಓಕೆ, ಅವುಗಳನ್ನು ವ್ಯತ್ಯಾಸ ರೀತಿಯಲ್ಲಿ ನೀವು ಅರ್ಥ ಮಾಡಿಕೊಂಡು ಬರೀಬೇಕಾಗುತ್ತೆ. ಓಕೆ, ನೆಕ್ಸ್ಟು ರೈಟ್ ಆ್ಯಂಡ್ 5 ಕ್ವಾಲಿಟೀಸ್ ಆಫ್ ಇನ್ಫಾರ್ಮೇಷನ್ಸ್ ಅಂತ. ಕ್ವಾಲಿಟಿ ಆ್ಯಂಡ್ ಡೆಫಿನೇಷನ್ ಅಂತ ಬರುತ್ತೆ. ಡೆಫಿನೇಷನ್ ಇಲ್ಲಿ ಕ್ವಾಲಿಟಿ ಆ್ಯಂಡ್ ಡೆಫಿನೇಷನ್ಸ್ ಬಗ್ಗೆ ನೀವು ಈ ರೀತಿಯಲ್ಲಿ ಕಾಲಮ್ ಹಾಕಿ ಬರೆದ್ರೆ ಸಾಕು. ಓಕೆ, ನೆಕ್ಸ್ಟ್ MS Excel ಬಗ್ಗೆ ನೋಡಿ. MS Excel ಬಗ್ಗೆ ತಿಳ್ಕೊಳ್ಬೇಕು ನೀವು. ಸ್ಪೆಸಿಫಿಕ್ ಎನಿ ಒನ್ ಟೈಪ್ ಆಫ್ ಚಾರ್ಟ್ಸ್ ಅವೈಲೇಬಲ್ ಇನ್ ಸ್ಪ್ರೆಡ್ಶೀಟ್. ಆನ್ಸರ್ ನೋಡಿ, ಬಾರ್ ಗ್ರಾಫ್, ಕಾಲಮ್ ಗ್ರಾಫ್ ಆ್ಯಂಡ್ 5 ಚಾರ್ಟ್ ಆ್ಯಂಡ್ ಲೈನ್ ಗ್ರಾಫ್ ಎಕ್ಸೆಟ್ರಾ ಅಂತ ಬರುತ್ತೆ. ಗಿವ್ ಎನಿ ಒನ್ ಬಿಲ್ಡ್ ಫಂಕ್ಷನ್ ಸ್ಪ್ರೆಡ್ಶೀಟ್. ಆನ್ಸರ್ ಏನು ನೋಡಿ, ಸಮ್ SVM. ಓಕೆ, ದಿಸ್ ಫಂಕ್ಷನ್ ರಿಟರ್ನ್ಸ್ ದ ಸಮ್ ಆಫ್ ಆಲ್ ದ ನಂಬರ್ಸ್ ಇನ್ ದ ಓಕೆ ಮೊಮೆಂಟ್ಸ್. ಓಕೆ, ವಾಟ್ ಆರ್ ದ ಮೈಕ್ರೋ ESS. ಈ ರೀತಿಯಲ್ಲಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಓಕೆ, ಈ ರೀತಿಯಲ್ಲಿ ನಾವು ಇದು ಸರಿಯಾದ ರೀತಿಯಲ್ಲಿ ನಾವು ಏನು ಮಾಡಬೇಕಂದ್ರೆ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಓಕೆ, ಇಲ್ಲಿ ಕೂಡ ಪ್ರತಿಯೊಂದನ್ನು ಅರ್ಥ ಮಾಡ್ಕೊಳ್ಬೇಕು. ಇವೆಲ್ಲ ಶಾರ್ಟ್ಕಟ್ ಕೀ ಆನ್ಸರ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದೇನೆ ನಾನು. ಓಕೆ, ನಿಧಾನವಾಗಿ ನೋಡಿ. ಈ ರೀತಿಯಲ್ಲಿ ನಾವು ನೋಡಬೇಕು. ಓಕೆ, ಯೂನಿಟ್ ನೆಕ್ಸ್ಟ್ ಫಂಡಮೆಂಟಲ್ಸ್ ಆಫ್ ನೆಟ್ವರ್ಕ್ ಆಪರೇಟಿಂಗ್ ಸಿಸ್ಟಮ್ ಅಂತಿದೆ. ಕ್ವೆಶ್ಚನ್ ಕ್ಯಾರಿಂಗ್ 1 ಮಾರ್ಕ್ಸಿಂದ ನೋಡಿ. ವಾಟ್ ಈಸ್ ಅ ಕಂಪ್ಯೂಟರ್ ನೆಟ್ವರ್ಕ್ ಅಂದರೆ ಇಟ್ ಕ್ಯಾನ್ ಬಿ ಡಿಫೈನ್ಡ್ ಹ್ಯಾಸ್ ಓಕೆ ಇಂಟರ್ ಕನೆಕ್ಷನ್ ಆಫ್ autonomous computers and terminals together using communication systems of facilities and exchange of information. So mention the advantages of networking, speed, cost. Okay, mention the different types of network: local area networking, wide area networking, metropolitan area network. Okay, what is a file server? It is the main component of the network. It is a very fast computer with a large amount of RAM and storage space. File server stores all the files in application, software and operating system. What is a work session? It is also referred to as nodes in. Okay, mention the most widely used presence card. ಓಕೆ, ಈ ರೀತಿಯಲ್ಲಿ ನಾವು ನೋಡಬಹುದು. ಓಕೆ, ಮೆನ್ಷನ್ ಡಿಫ್ರೆಂಟ್ ನೆಟ್ವರ್ಕ್ ಸರ್ವಿಸಸ್. ಓಕೆ, ಈ ರೀತಿಯಲ್ಲಿ ನಾವು
ತಿಳ್ಕೊಳ್ಬೋದು. ಈ ರೀತಿಯಲ್ಲಿ ಕ್ವಶನ್ಸ್ಗಳು ಬರುವಂಥ ಸಂಭವ ಜಾಸ್ತಿ ಇರುತ್ತೆ ನಮಗೆ. ಓಕೆ, ಮೇನ್ ಇಂಪಾರ್ಟೆಂಟ್ಸ್ ಕ್ವಶನ್ಸ್ ಇವು, ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಪಾಪ, ಯಾಕಂದರೆ ಅವ್ರಿಗೂ ಕೂಡ ತುಂಬ ಹೆಲ್ಪ್ ಆಗಬೇಕಾಗುತ್ತೆ. ಓಕೆ, ಹಾಗೆ ನಿಮಗೆ ಯಾವ ವಿಡಿಯೋಸ್ಗಳು ಬೇಕು ಅನ್ನೋದನ್ನು ನೀವು ನನ್ನ ಕಮೆಂಟ್ ಮುಖಾಂತರ, ನನ್ನ ಒಂದು ಚಾನಲಲ್ಲಿರುವಂಥ ಕಮೆಂಟ್ ಮುಖಾಂತರ ನೀವು ತಿಳಿಸಿ, ಆ ವಿಡಿಯೋಸ್ಗಳನ್ನು ನಾನು ನಿಮಗೆ ಸಹಾಯವಾದಲ್ಲಿ ನನಗೆ ಹೆಲ್ಪ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ಕೊನೆವರೆಗೂ ನೋಡೋದಕ್ಕೆ ಧನ್ಯವಾದ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ.